ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿರುವ ಶ್ರೀ ವೇಮರೆಡ್ಡಿ ಮಲ್ಲಮ್ಮ ವೃತ್ತದಲ್ಲಿ ಮಹಾಯೋಗಿ ಶ್ರೀ ವೇಮನ್ನವರ 614ನೇ ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಮತ್ತು ರೆಡ್ಡಿ ಸಮಾಜದ ಮುಖಂಡರು ಹಾಗೂ ರೆಡ್ಡಿ ಯುವಕ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಸಡಗರ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಯುವ ಮಿತ್ರರು, ಸಮಾಜದ ಅಧ್ಯಕ್ಷರು ಮತ್ತು ನಮ್ಮ ರೆಡ್ಡಿ ಸಮಾಜದ ಕನಗಿರಿ ಕ್ಷೇತ್ರಕ್ಕೆ ನಮ್ಮ ಮಾಜಿ ಶಾಸಕರು ಜಿ ವೀರಪ್ಪನವರು ಕೂಡ ಆಯ್ಕೆಯಾಗಿದ್ರು. ಮತ್ತೆ ಅದೇ ರೀತಿ ಕಾಡಾಧ್ಯಕ್ಷರಾಗಿ ಹಿರೇಗೌಡರು ಕೂಡ ಇದ್ರು. ಮತ್ತೆ ಸ್ವಲ್ಪ ಮಹಾಯೋಗಿ ಶ್ರೀ ದೇವ್ ತಾಲೂಕಾ ಅಧಿಕಾರಿಗಳಾದಂಥ ಮಾತುಗೌಡ್ರಿ, ಅಂಬರೀಶ್ ಅವರೇ, ಮಾತ್ರ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಮಾಜನ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ಇವತ್ತು ಹೇಮ ಮತ್ತು ಹೇಮನ ಎರಡು ಅತ್ತಿಗೆ ಮತ್ತು ಮೈದನನ ಸಂಬಂಧ ಹಂಗೆ ನಾವು ಮುಂದಿನ ದಿನಮಾನದಾಗ ಎಲ್ಲರೂ ಮತ್ತು ಇವತ್ತು ರೆಡ್ಡಿ ಸಮಾಜ ಸದೃಢವಾಗಿ ಬೆಳಿಬೇಕಾದ್ರೆ ಇವತ್ತು ಹಿರಿಯರು ಇರ್ತಕ್ಕಂಥ ಸಹಕಾರ ಮತ್ತು ಯುವಕರು ಎರಡೂ ಒಗ್ಗೂಡಿಸಿ, ಯಾಕಂದ್ರೆ ಹೆಚ್ಚಿನ ಜನ ಬರ್ಬೇಕಾಗಿತ್ತು. ಯಾಕಂದ್ರೆ ಇವತ್ತು ಯುವಕರು ಕೆಲಸ ಮಾಡ್ಯಾರ. ಯಾಕಂದ್ರೆ ಅವರು ಎಲ್ಲರಿಗೂ ಫೋನ್ ಮಾಡ್ತಕ್ಕಂಥ ಕೆಲಸನೂ ಮಾಡ್ಯಾರ. ಯಾಕಂದ್ರೆ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು 3 ಸಲ ಫೋನ್ ಮಾಡ್ಯಾರ. ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಯುವಕರು ಸಮೇತ ಇವತ್ತು ಈ ಸ್ಟೇಜ್ ಆಗಿ ಕಾರ್ಯಕ್ರಮ ಮಾಡಿ ಸದೃಢವಾಗಿ ಚಲೋ ಕಾರ್ಯಕ್ರಮಗಳು ಮಾಡತಕ್ಕಂಥ. ಯಾಕಂದ್ರೆ ಯುವಕರು ಮುಂದೆ ಹೋಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿ. ನಮ್ಮ ಹೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ಎಲ್ಲರೂ ಒಗ್ಗೂಡಿಸಿ ಕೆಲಸಕ್ಕಂತ ಒಗ್ಗೂಟ್ಟಾಗಿ, ಯಾಕಂದ್ರೆ ಈಗೇನು ನಮ್ಮ ಮನೋಹರಗೌಡರು ಹೇಳಿದಾಗೆ ಇವತ್ತು ಸದಸ್ಯತ್ವ ಅಭಿಯಾನ ಇವೆಲ್ಲ ಮಾಡ್ರಿ, ನಿಮಗೆ ಸಹಕಾರ ಸಹ ಎಲ್ಲರೂ ಕೊಡ್ತಾರೆ. ಯಾಕಂದ್ರೆ ಮುಂದಿನ ದಿನಮಾನದಾಗ ಸಮಾಜ ಸದೃಢವಾಗಿ ಬೆಳಬೇಕಾದ್ರೆ ಇನ್ನೊಂದು ಸಮಾಜದವರಿಗೆ ನಾವು ಬಹುಪೈಟ ಬೆಳಕಂತಲ್ಲ, ನಮ್ಮ ಸಮಾಜ ನಾವು ಸದೃಢವಾಗಿ ಇಟ್ಕೋಬೇಕು. ಯಾಕಂದ್ರೆ ಸಮಾಜ ಬಲಿಷ್ಠವಾದಾಗಿ ಮಾತ್ರ ನಮ್ಮನ್ನ ಎಲ್ಲರೂ ಗುಸ್ತಕ್ಕಂತ ಕೆಲಸ ಮಾಡ್ತಾರೆ ಹೊರತಾಗಿ ಇಲ್ಲಾಂದ್ರೆ ಯಾರು ನಮ್ಮನ್ನು ಗುಸ್ತಕ್ಕಂತ ಕೆಲಸ ಮಾಡಲ್ಲ. ಇವತ್ತು ನಾವು ರಾಜಕಾರಣಿಗಳಿರ್ಬೋದು, ಆಡಳಿತರಾಗಿರ್ಬೋದು ಮತ್ತು ವ್ಯವಸ್ಥರಿರ್ಬೋದು, ಯಾವುದೇ ಇರಬೇಕಾದ ಕಾರಣ ಮೊದಲು ನಮ್ಮ ಸಮಾಜ, ನಮ್ಮ ಶಕ್ತಿ, ನಮ್ಮ ವ್ಯಕ್ತಿಯನ್ನು ನಾವು ಗುರುತಿಸಿದಾಗ ಮಾತ್ರ ನಮ್ಮನ್ನು ಗುರುಸ್ತಕ್ಕಂಥ ಕೆಲಸ ಆಗುತ್ತೆ. ಹಾಗಾಗಿ ಇನ್ನೊಂದು ಸಮಾಜ ಜೊತೆಗೆ ನಾವು ಬಾಂಧವ್ಯ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಅವ್ರ ಜೊತೆಗೆ ನಾವು ಒಗ್ಗೂಡಿಕೊಂಡು ಹೋಗ್ತೀವಿ. ಆದ್ರೆ ನಾವು ನಮ್ಮ ಸಮಾಜನ ಬೆಳೆಸ್ತಕ್ಕಂಥ ಕೆಲಸ ಯುವಕರು ಮತ್ತು ಇರ್ತಕ್ಕಂಥ ಹಿರಿಯರು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಇರ್ತಕ್ಕಂಥ ಕೆಲಸ ಆಗತ್ತೆ. ಆದ್ರೆ ಹಿರಿಯರ ಸಹಕಾರ, ಯುವಕರು ನಾವೆಲ್ಲ ಸೇರಿ ಮುಂದೆ ಓದ್ತಿರ್ತಕ್ಕಂಥ ಸಮಯದಲ್ಲಿ ನೀವೆಲ್ಲರೂ ಸಹಾಯ ಮಾಡಕ, ನೀವೆಲ್ಲರೂ ನಮ್ಮ ಬೆನ್ನ ತಟ್ಟಿ ಮುಂದಕ್ಕೆ ಕಳಿಸ್ರಿ. ಮುಂದಿನ ದಿನಮಾನದಾಗ ಯುವಕರೆಲ್ಲ ಕೆಲಸ ಮಾಡತಕ್ಕಂಥ ಕೆಲಸ ಆಗಲಿ ಅಂತೇಳಿ ಆಶಿಸಿ ಜಿಲ್ಲಾಧ್ಯಕ್ಷರ ಮಾರ್ಗವಾಗಿ, ಯುವಾಧ್ಯಕ್ಷರ ಮಾರ್ಗವಾಗಿ, ತಾಲೂಕಾಧ್ಯಕ್ಷರ ಆರ್ಪಿರೆಡ್ಡಿ ಅವರು ಬಂದಿಲ್ಲ, ಆರಾಮಿಲ್ಲದ ಕಾರಣ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಸಮಾಜವನ್ನು ಕಟ್ಟುವಂಥ ವ್ಯವಸ್ಥೆ ಇವತ್ತು ಗಂಗಾವತಿ ತಾಲೂಕು ಇರ್ಬೋದು, ಇಡೀ ನಮ್ಮ ಜಿಲ್ಲೆಯಲ್ಲಿ ಸದೃಢವಾಗಿ ಕಟ್ಟುವಂಥ ಕೆಲಸ ಇವತ್ತು ಸಿಂಗಾಳ ಜಗದೀಶಪ್ಪನವ್ರ ಮೇಲಿದೆ. ಅವರನ್ನು ಬಲಪಡಿಸುವಂಥ ಕೆಲಸ ನಾವೆಲ್ಲ ಸಮಾಜದ ಮುಖಂಡರು ಮಾಡಬೇಕಾಗುತ್ತದೆ ಅಂತಂದು ಈ ಸಂದರ್ಭದಲ್ಲಿ ತಿಳಿಸಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ನಾವು ಕೂಡ ಇವತ್ತು ನಮ್ಮ ಸಮಾಜಕ್ಕೆ ಒಂದು ತಾಸೊಂದು ಕೆಲಸವನ್ನು ಕೊಡೋಣ. ಮತ್ತು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು, ಇವತ್ತು ನಮ್ಮ ಇದು ತಾಲೂಕಾ ಮಟ್ಟದಲ್ಲಿ ಒಳ್ಳೆಯ ಸಭಾಭವನ ಆಗಬೇಕು, ಹಾಸ್ಟೆಲ್ ಆಗಬೇಕು, ನಮ್ಮ ಮಹಿಳೆಯರಿಗೆ, ಸಹೋದರಿಯರಿಗೆ ಓದ್ಲಿಕ್ಕೆ ಇರ್ಲಿಕ್ಕೆ ಮತ್ತು ಅವ್ರಿಗೆ ಅನುಕೂಲ ಆಗ್ಬೇಕಂತೇಳಿ ಈಗಾಗಲೇ ಮಾನ್ಯ ಶಾಸಕರಿಗೆ ಕೂಡ ಈ ಮಾಹಿತಿಯನ್ನ ಒದಗಿಸಿದ್ದೇವೆ. ಅವರು ಕೂಡ ಈಗ ಸುಮಾರು 2 ಎಕರೆಯಷ್ಟು ಜಾಗವನ್ನು ಕೂಡ ನಮ್ಮ ಸಮಾಜಕ್ಕೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಅದೇ ರೀತಿಯಾಗಿ ಕೂಡ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಕಟ್ಟಡ ಮತ್ತು ಒಳ್ಳೆಯ ಸಂಸ್ಥೆ ಬೆಳೆಸೋದ್ರ ಮೂಲಕ ಮತ್ತು ಸಮಾಜ ಕಟ್ಟುವಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಇದೆ ಅಂತ ಹೇಳೋದ್ರ ಮೂಲಕ ಸಮಾಜ ತಿಳ್ಕೊಂಡು ಅವರು ಯೋಗಿ ಆಗಿರೋ ತಂದ್ಮೇಲೆ ಸಮಾಜದಲ್ಲಿರ್ತಕ್ಕಂಥ ಅನೇಕ ತಪ್ಪುಗಳನ್ನ ತಿರ್ತಕ್ಕಂಥ ಒಂದು ಕೆಲಸವನ್ನ ಅವ್ರು ಜೀವನ ಪರ್ಯಂತ ಅವರು ಬರೇ ಕ್ಷಣದಲ್ಲಿ ಮಾಡಿದಾರೆ ಅಂತ ಅನ್ನೋದಕ್ಕೆ ಅವರ ಕವಿತೆಗಳಲ್ಲಿ ಪದ್ಯಗಳಲ್ಲಿ ನಾವು ಕಂಡ್ಕೊಳ್ತೇವೆ. ಕೇವಲ ಕವಿಗಳಾಗಿರ್ಲಿಲ್ಲ, ಅವರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನ, ಅನ್ಯಾಯಗಳನ್ನ, ಅಂಕುಡೊಂಕುಗಳನ್ನ ಎಲ್ಲರನ್ನ ತಿದ್ದಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ರೀತಿಯಾಗಿ ಅವರ ಏನು ಮಾರ್ಗದರ್ಶನ, ಅವರ ಏನು ಇವತ್ತು ಪದ್ಯಗಳಿದ್ದಾವೆ ಆ ಭಾಷೆಯ ಮುಖಾಂತರ ಕನ್ನಡಕ್ಕೆ ಅನುವಾದ ಆದರೆ ಇನ್ನೂ ಒಳ್ಳೆಯದಾಗಿರುತ್ತೆ ಅಂತ ಅನ್ನೋದು ದೃಷ್ಟಿಯಿಂದ
ನಮ್ಮ ಅಧ್ಯಕ್ಷರು ಅದನ್ನ ಕನ್ನಡ ಅನುವಾದ ಮಾಡಿಕೊಂಡು ಎಲ್ಲರಿಗೂ ಕೊಟ್ಟರೆ ಒಂದು ಒಳ್ಳೇದಾಗತ್ತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೊಂದು ಕಿವಿಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಈ ವೇಮನ ಜಯಂತಿಯ ಶುಭಾಶಯವನ್ನು ಮತ್ತು ನಮ್ಮ ಬಸವರಾಜ್ ಅವರು ಜೊತೆಗೆ ಎಲ್ಲ ನಮ್ಮ ಡಾಕ್ಟರು ಎಲ್ಲರೂ ಸಹಿತ ಭಾಗವಹಿಸಿದ್ದಾರೆ. ಇವತ್ತು ನಿಜವಾಗಿ ಬಹಳ ಸಂತೋಷ ಅಂದರೆ 614ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಬಸವಣ್ಣನವರು ಸಮಾಜದ ಅಂಕುಡಂಕಗಳನ್ನು ತಿದ್ದುವಂಥ ಕೆಲಸ ಮಾಡಿದರು. ಅದೇ ರೀತಿಯಾಗಿ ಇವರು 15ನೇ ಶತಮಾನದಲ್ಲಿ ಮಹಾಯೋಗಿ ವೇಮನವರು ಸಹ ನಮ್ಮ ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಅವರ ಹೇಗೆ ನಡಿಬೇಕು ಅಂತೇಳಿ ತಮ್ಮ ಮಾತುಗಳಲ್ಲಿ ಸರಳ ಮಾತುಗಳಲ್ಲಿ ಹೇಳಿದಂಥ ವ್ಯಕ್ತಿ. ಅವರು ತಮಿಳುನಾಡಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಸರ್ವಜ್ಞ ವಚನದಲ್ಲಿ ಹೇಗೆ ಫೇಮಸ್ ಆಗಿರ್ತಾರೆ, ಅದೇ ರೀತಿ ಆಂಧ್ರದಲ್ಲಿ ನಮ್ಮ ಮಹಾನ್ ವೇಮನವರು ಸಹ ಅಷ್ಟೇ ಒಂದು ಪ್ರಮುಖವಾದಂಥ ವ್ಯಕ್ತಿಗಳು. ತಮ್ಮ ಸರಳ ಭಾಷೆಯಲ್ಲಿ ತಮ್ಮ ಮಾತುಗಳಲ್ಲಿ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಿದರು. ಅವರು ಒಂದು ಅನುಕೂಲಸ್ಥ ಒಂದು ಮನೆತನದಿಂದ ಬಂದಂಥ ವ್ಯಕ್ತಿ ಅವರು. ಇವತ್ತು ನಮ್ಮ ಸಮಾಜದಲ್ಲಿ ಸಹ ಬಹಳಷ್ಟು ಅನುಕೂಲ ಇರ್ತಕ್ಕಂಥ ಮನೆತನಗಳು ಇದ್ದಾವೆ. ಅವರು ಅನುಕೂಲ ಇರ್ತಕ್ಕಂಥ ಮನೆಗಳಲ್ಲಿ ವಯಸ್ಸಿಗೆ ಬಂದಂಥ ಯುವಕರು ಹೇಗೆ ನಡ್ಕೊಳ್ತಾರ ಎಂಬುದು ಒಂದು ಉದಾಹರಣೆ. ಅವರು ತಮ್ಮ ಯೌವನದಲ್ಲಿ ಹೇಗೆ ನಡ್ಕೊಳ್ತಾ ಇದ್ರು ಅವರು ಅಂದ್ರೆ ಅವರು ದುಶ್ಚಟಗಳು ಜಾಸ್ತಿ ಇದ್ವು. ಅವ್ರನ್ನ ತಿದ್ದಬೇಕಾದ್ರೆ ಮಲ್ಲಮ್ಮನವರು ಒಂದು ಕರಾರಿಂದ ಅವರು ಒಂದು ತಿದ್ಕೊಳ್ತಕ್ಕಂಥ ಸಂದರ್ಭ ಬಂತು. ಅದು ಏನಂದ್ರೆ ಅವರು ವೇಷವಾಟಿಕೆಯಲ್ಲಿ ಅವರು ಬಹಳಷ್ಟು ಅವರು ವೇಷನ ಒಂದು ಕೆಟ್ಟ ಕೆಲಸದಲ್ಲಿ ಅವರು ಇದ್ದಾಗ ಅವ್ರನ್ನ ತಿದ್ದಬೇಕಾದ್ರೆ ಆ ವೇಷ ಒಂದ್ಸಾರಿ ಅವ್ರಿಗೆ ಒಂದು ಮೂಕ್ತಿಯನ್ನು ಕೇಳ್ತಾಳೆ. ನಿನ್ನ ಅತ್ತಿಗೆ ಮೂಕ್ತಿ ಚೆನ್ನಾಗಿದೆ, ಅದನ್ನ ನನಗೆ ಬೇಕಂತ ಕೇಳಿದಾಗ ಆಯ್ತು ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅತ್ತಿಗೆನ ಕೇಳಿದಾಗ ಅತ್ತಿಗೆ ನಾನು ಕೊಡ್ತೀನಿ, ನಿನಗೆ ಮೂಕ್ತಿಯನ್ನು ಕೊಡ್ತೀನಿ, ಆದ್ರೆ ನಂದು ಒಂದು ಕಂಡೀಷನ್ ಐತೆ ಅಂತ ಹೇಳ್ತಾಳೆ. ಏನಂತ ಕೇಳಿದಾಗ ಆ ವೇಷ ನಿನ್ನ ಮಂಚದ ಸುತ್ತರದ ಒಂದು 3 ಸರಿ ನಗ್ನವಾಗಿ ತಿರುಗಾಡ್ಬೇಕು, ಅವಾಗ ಮಾತ್ರ ನಾನು ನಿನಗೆ ಆ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ನಾನು ಮೂಕ್ತಿಯನ್ನ ಕೊಡ್ತೀನಿ ಅಂತ ಹೇಳಿದಾಗ ಆ ವೇಷನ ಆ ತರ 3 ಸರಿ ನಗ್ನವಾಗಿ ತಿರುಗಾಡಿಸಿದಾಗ ಈ ಪ್ರಪಂಚದಲ್ಲಿ ಇಷ್ಟೇ ಇದೆ, ಇದರಲ್ಲಿ ಏನಿಲ್ಲ ಅಂತೇಳಿ ಒಂಥರ ಏನೋ ಒಂದು ಜ್ಞಾನೋದಯ ಆಗತ್ತ. ನಂತರ ಆತ ಒಳ್ಳೆ ರೀತಿಯಿಂದ ಬಾಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಪ್ರಾರಂಭ ಮಾಡಿದ ತಕ್ಷಣ ಆತ ಯೋಗಿ ಆಗ್ಬೇಕಾದ್ರೆ ಒಬ್ಬರ ಮಾತುಗಳನ್ನ ಕೇಳಿ ಅವರು ಯೋಗಿ ಆದ್ರಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಈ ಮಾತು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಏನಂತಂದ್ರೆ ಆ ಒಂದು ಬದಲಾವಣೆ, ಆತನ ಮನಸ್ಸು ಬದಲಾವಣೆ ಆದ ನಂತರ ಆತ ಒಂದು ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಒಬ್ಬ ವಿಶ್ವಕರ್ಮ ಅವ್ರ ಮನೆ ಕೆಲಸನ ಮಾಡ್ತಾ ಇರ್ತಾನೆ. ಮನೆ ಕೆಲಸ ಮಾಡ್ಬೇಕಾದ್ರೆ ಆತ ಪ್ರತಿನಿತ್ಯ 1 ತಾಸು ತಡವಾಗಿ ಬರ್ತಿರ್ತಾನೆ, ಆದ್ರೆ 1 ತಾಸು ಹೆಚ್ಚಿಗೆ ಕೆಲಸ ಮಾಡಿ ಹೋಗ್ತಿರ್ತಾನೆ. ಆ ಮನ ಪರಿವರ್ತನೆ ಆದಂತ ವೇಮನ ಅವೆಲ್ಲ ಮೇಲ್ವಿಚಾರಣೆ ಮಾಡ್ತಿದ್ದಾಗ ನೀ ಯಾಕೆ ತಡ ಮಾಡಿ ಬರ್ತೀಯಪ್ಪ, ಹಿಂಗ್ ಬರಕ್ ಹೋಗ್ಬೇಡ, ಸರಿಯಾದ ಸಮಯಕ್ಕೆ ಬಾ ಅಂತ ಹೇಳಿದಾಗ ಇಲ್ಲ ನಾನು 1 ತಾಸು ಲೇಟಾಗಿ ಬಂದ್ರು 1 ತಾಸು ಹೆಚ್ಚು ಕೆಲಸ ಮಾಡಿ ಹೋಗ್ತೀನಿ, ಅದು ನಿಮ್ಗೆ ಏನು ಕೆಲ್ಸಕ್ಕೆ ತೊಂದರೆ ಆಗೋದಿಲ್ಲ ಅಂತೇಳಿ ಅದು ವಿನಂತಿ ಮಾಡಿಕೊಂಡಾಗ ಆಯ್ತು ಸರಿ ಬಿಡು ಅಂತಂತೇಳಿ ಅನ್ಕೊಂಡು ಯಾಕೆ ತಡ ಮಾಡಿ ಬರ್ತಾನಂತ ಅದು ಎಲ್ಲೇ ಒಂದು ಕುತೂಹಲ ಆಗುತ್ತೆ. ಒಂದು ದಿವಸ ಬೇರೆ ವೇಷದಲ್ಲಿ ಎಲ್ಲಿ ಹೋಗ್ತಾನ ಅದು ಬೆಳಗ್ಗೆ ಅಂತಂತೇಳಿ ನೋಡಕ್ಕಂತ ಹೋದಾಗ ಆ ವಿಶ್ವಕರ್ಮ ವ್ಯಕ್ತಿ ಒಂದು ಯತಿಗಳನ್ನ, ಒಂದು ಗುಹೆಯಲ್ಲಿ ಇರ್ತಕ್ಕಂಥ ಯತಿಗಳನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಿರ್ತಾನ. ಅವತ್ತಿನ ದಿವಸ ಆ ಯತಿಗಳು ಇವತ್ತು ಕಡೆ ದಿವಸಪ್ಪ ಆ ವಿಶ್ವಕರ್ಮಗೆ ಹೇಳ್ತಕ್ಕಂಥ ಮಾತದು.